ಮಿತ್ರರೇ ನಮಸ್ಕಾರ. ಮಿತ್ರರೇ, ತಮ್ಮನೇಲಿ ಹೆಡ್ಡಿಂಗ್ ನೋಡಿ ನಿಮಗೆ ಆಶ್ಚರ್ಯ ಆಗಿರಬಹುದು. ಉತ್ತರ ಪ್ರದೇಶದ ರಾಜಕಾರಣದಲ್ಲಿ ಅಂತಹದ್ದೇನು ಬೆಳವಣಿಗೆ ನಡೆದಿರಬಹುದು ಅಂತ ಪ್ರಶ್ನೆ ಕೂಡ ಮೂಡ್ತಾ ಇರಬಹುದು. ನಾನು ಈ ವಿಡಿಯೋ ಮಾಡೋದಕ್ಕೆ ಒಂದು ನಿಗದಿತವಾದಂಥ ಕಾರಣ ಇದೆ. ಯಾಕೆ ಗೊತ್ತಾ? ಈ ಹಿಂದೆ ರಾಮ ಮಂದಿರದ ಚಂದಾಚೋರಿ ವಿಚಾರವನ್ನು ನಾನು ವಿಡಿಯೋ ಮಾಡಿದಂತಹ ಸಂದರ್ಭದಲ್ಲಿ ಕೆಲವರು ಬಹಳ ಹತಾಶ ಭಾವನೆಯಿಂದ ಕಮೆಂಟ್ಗಳನ್ನು ಹಾಕಿದ್ರು. ಬಿಡಿ ಸರ್, ಉತ್ತರ ಪ್ರದೇಶದ ಬಗ್ಗೆ ಮಾತನಾಡೋದು ಸುಮ್ಮನೆ, ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಸರ್ಕಾರ ಈ ಬಾರಿ ಚುನಾವಣೆಯಲ್ಲಿ ಸೋತ್ ಹೋಗ್ಬಿಡುತ್ತೆ, ಈ ಹುಂಡಿ ಚೋರಿ ಪ್ರಕರಣ ನಮಗೆಲ್ಲ ಬಹಳ ನಿರಾಸೆಯನ್ನ ತರಿಸಿದೆ, ಹೀಗೆಲ್ಲ ಬಹಳ ಹತಾಶೆಯಿಂದ ಭಾವನೆಯನ್ನ ವ್ಯಕ್ತಪಡಿಸಿದ್ರು. ನಾನು ಈ ಬಿಜೆಪಿ ಬೆಂಬಲಿಗರಲ್ಲಿ ಗಮನಿಸಿದಂತಹ ಒಂದು ದೊಡ್ಡ ಅಂಶ ಏನು ಗೊತ್ತಾ? ಅವರು ಬಹಳ ಬೇಗ ಹಿಗ್ಗುತ್ತಾರೆ, ಅಷ್ಟೇ ಬೇಗ ಕುಗ್ಗಿ ಹೋಗ್ತಾರೆ. ಅದೇ ಕಾಂಗ್ರೆಸ್ ಅಥವಾ ಇತರ ವಿರೋಧ ಪಕ್ಷದ ಕಾರ್ಯಕರ್ತರು ಹಾಗಲ್ಲ. ಅವರು ಎಷ್ಟೇ ಭಾರಿ ಸೋತರೂ ಕೂಡ ನಮ್ಮ ಪಕ್ಷ ಇಂದಲ್ಲ ನಾಳೆ ಗೆಲ್ಲುತ್ತೆ, ರಾಹುಲ್ ಗಾಂಧಿ ಇಂದಲ್ಲ ನಾಳೆ ಈ ದೇಶದ ಪ್ರಧಾನಿ ಆಗ್ತಾರೆ ಅಂತ ಇವತ್ತಿಗೂ ಕೂಡ ಕನಸು ಕಾಣ್ತಾ ಇದ್ದಾರೆ. ಎಂತಹದೇ ಸನ್ನಿವೇಶದಲ್ಲೂ ಕೂಡ ತಮ್ಮ ನಾಯಕರನ್ನ ಸಮರ್ಥಿಸಿಕೊಳ್ಳೋದನ್ನ ಬಿಡೋದಿಲ್ಲ. ಆದ್ರೆ ಬಿಜೆಪಿ ಕಾರ್ಯಕರ್ತರು ಹಾಗಲ್ಲ. ರಾಮ ಮಂದಿರ ನಿರ್ಮಾಣ ಆಗ್ತಿದ್ದ ಹಾಗೆ 2024 ಚುನಾವಣೆಯನ್ನ ನಾವು ಗೆದ್ದೇ ಬಿಟ್ವಿ ಅಂತ ಸಂಭ್ರಮಿಸಿದ್ರು. ಹಾಗೆ ರಾಮ ಮಂದಿರದಲ್ಲಿ ಚಂದಾಚೋರಿ ಆಗ್ತಿದ್ದ ಹಾಗೆ 2027 ಉತ್ತರ ಪ್ರದೇಶ ವಿಧಾನಸಭಾ ಚುನಾವಣೆಯನ್ನ ಸೋತೇ ಬಿಟ್ವಿ ಅನ್ನುವ ರೀತಿಯಲ್ಲಿ ಕೆಲವರು ಹತಾಶ ಭಾವನೆಗೆ ಹೋಗಿದ್ದಾರೆ. ಮಿತ್ರರೇ, ಇದೆರಡೂ ಕೂಡ ಸರಿಯಲ್ಲ. ನಿಜವಾದ ರಾಜಕಾರಣ ಹಾಗೆ ನಡೆಯೋದಿಲ್ಲ. ಉತ್ತರ ಪ್ರದೇಶದಲ್ಲಿ ಹೇಗೆ ರಾಜಕಾರಣ ಮಾಡಬೇಕು ಅನ್ನೋದನ್ನ ಯೋಗಿ ಈಗ ತೋರಿಸ್ತಾ ಇದ್ದಾರೆ. ಉತ್ತರ ಪ್ರದೇಶದ ರಾಜಕಾರಣಕ್ಕೆ ಬಹಳ ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ. ಸಮಾಜವಾದಿ ಮತ್ತು ಕಾಂಗ್ರೆಸ್ನ ನಡುವೆ ಬಹಳ ದೊಡ್ಡ ಕ್ಲಾಶ್ ಆಗ್ತಾ ಇದೆ. ಈ ಹಿಂದೆ ಸಣ್ಣ ಪುಟ್ಟ ಕ್ಲಾಶ್ಗಳ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಆದರೆ ಈಗ ಓರ್ವ ಮುಸ್ಲಿಂ ಸಂಸದ ಸಮಾಜವಾದಿ ಪಕ್ಷದ ಬುಡಕ್ಕೆ, ಅದಕ್ಕಿಂತಲೂ ಮುಖ್ಯವಾಗಿ ಅಖಿಲೇಶ್ ಯಾದವ್ ಅವರ ಬುಡಕ್ಕೆ ಟೈಮ್ ಬಾಂಬ್ ಬಿಟ್ಟಿದ್ದಾನೆ. ಇಡೀ ಉತ್ತರ ಪ್ರದೇಶದ ರಾಜಕಾರಣ ತಲ್ಲಣಿಸಿ ಬಿಟ್ಟಿದೆ. ಇನ್ನೊಂದು ಕಡೆ ಯೋಗಿ ವಿಪರೀತವಾಗಿ ಆಕ್ಟಿವ್ ಆಗಿದ್ದಾರೆ. ದೆಹಲಿಗೆ ಹೋಗಿ ಅಮಿತ್ ಶಾರನ್ನ ಭೇಟಿಯಾಗಿ ಬಂದು ಯೋಗಿ ಆದಿತ್ಯನಾಥ್ ಮಾಡಿದಂತಹ ಒಂದು ಭಾಷಣ ಇಡೀ ಯುಪಿಯಲ್ಲಿ ಸಂಚಲನ ಸೃಷ್ಟಿ ಮಾಡಿದೆ. ಈ ಎಲ್ಲ ವಿಚಾರಗಳ ಕುರಿತಾಗಿ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ಮಾಹಿತಿ ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮೊದಲನೇದಾಗಿ ಈ ಸಮಾಜವಾದಿ ಪಕ್ಷ ಮತ್ತು ಕಾಂಗ್ರೆಸ್ನ ನಡುವೆ ಏನ್ ನಡೀತಾ ಇದೆ ಅನ್ನೋದನ್ನ ಚಿಕ್ಕದಾಗಿ ಹೇಳ್ಬಿಡ್ತೀನಿ. ನಿಮಗೆಲ್ಲ ಗೊತ್ತೇ ಇದೆ, ಈ ಬಾರಿಯ ಅಂದ್ರೆ 2027 ಉತ್ತರ ಪ್ರದೇಶ ಚುನಾವಣೆ ಸಮಾಜವಾದಿ ಪಕ್ಷಕ್ಕೆ ಡೂ ಆರ್ ಡೈ ಚುನಾವಣೆ. ಕಾಂಗ್ರೆಸ್ಗೂ ಕೂಡ ಹಾಗೆ ಹೇಳಬಹುದು, ಆದ್ರೆ ನಾನು ಆ ರೀತಿಯಾಗಿ ವಿಶ್ಲೇಷಣೆ ಮಾಡೋದಕ್ಕೆ ಹೋಗೋದಿಲ್ಲ. ಯಾಕೆ ಅಂತಂದ್ರೆ ಕಾಂಗ್ರೆಸ್ ಸದಾ ಪರಾವಲಂಬಿ ಜೀವಿ. ಉತ್ತರ ಪ್ರದೇಶದಲ್ಲೂ ಕೂಡ ಅವರು ಪರಾವಲಂಬಿಗಳೇ. ಈ ಪರಾವಲಂಬಿಗಳು ಅನ್ನೋದನ್ನ ವೃಕ್ಷಗಳ ವಿಚಾರದಲ್ಲಿ ಬಹಳ ಈಸಿಯಾಗಿ ಅರ್ಥ ಮಾಡ್ಕೊಳ್ಬಹುದು. ಈ ಮಲೆನಾಡು ಭಾಗದವರಿಗೆ ಈ ವಿಚಾರ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಬಂದಣಿಕೆ ಅನ್ನುವಂತಹ ಒಂದು ಜಾತಿಯ ಸಸ್ಯ ಇದೆ. ಅದು ಯಾವತ್ತೂ ಕೂಡ ನೆಲದ ಮೇಲೆ ಹುಟ್ಟೋದೇ ಇಲ್ಲ. ಅದೇನೇ ಇದ್ರೂ ಕೂಡ ಯಾವುದೋ ಒಂದು ಮರದ ಮೇಲೆ ಹುಟ್ಕೊಳ್ಳುತ್ತೆ. ಅದು ಬಹಳ ಎತ್ತರದ ಮೇಲೆ. ನಿಧಾನವಾಗಿ ಅದರ ಬೇರುಗಳನ್ನ ನೆಲಕ್ಕೆ ಚಾಚುತ್ತೆ. ಆ ಮರಕ್ಕೆ ಅಂಟಿಕೊಂಡೇ ಬೆಳೆಯೋದಕ್ಕೆ ಶುರು ಮಾಡುತ್ತೆ. ಮೊದಲು ಆ ಚಿಕ್ಕ ಸಸ್ಯ ಆ ದೊಡ್ಡ ಮರಕ್ಕೆ ಏನು ಮಾಡುತ್ತೆ ಅಂತ ಅನ್ನಿಸ್ತಾ ಇರುತ್ತೆ. ಆ ನಂತರದಲ್ಲಿ ಏನಾಗುತ್ತೆ ಕೇಳಿದ್ರೆ, ಕೆಲವೇ ವರ್ಷಗಳಲ್ಲಿ ಆ ಮೂಲ ಮರವೇ ಕಾಣದಂತಹ ರೀತಿಯಲ್ಲಿ ಈ ಬಂದಣಿಕೆ ವ್ಯಾಪಿಸಿ ಬಿಡುತ್ತೆ. ಅನಂತರದಲ್ಲಿ ಆ ಮೂಲ ಮರವೇ ಸತ್ತು ಹೋಗ್ಬಿಡುತ್ತೆ. ನೀವು ಕೆಲ ವರ್ಷಗಳ ನಂತರ ಹೋಗಿ ಅಲ್ಲಿ ನೋಡಿದ್ರೆ ಅಲ್ಲೊಂದು ಈ ಜಾತಿಯ ಮರ ಇತ್ತು ಅಂತಲೇ ನಿಮಗೆ ಗೊತ್ತಾಗೋದಿಲ್ಲ. ಬಂದಣಿಕೆಯೇ ಆವರಿಸಿಕೊಂಡು ಬಿಟ್ಟಿರುತ್ತೆ. ಸದ್ಯ ದೇಶದಲ್ಲಿ ಕಾಂಗ್ರೆಸ್ ಕೂಡ ಇದೇ ರೀತಿಯ ಪ್ಯಾರಾಸೈಟ್ ಆಗ್ತಾ ಇದೆ. ಈಗಾಗಲೇ ತಮಿಳುನಾಡಿನಲ್ಲಿ ಡಿಎಂಕೆ ತಲೆಯ ಮೇಲೆ ಕೈ ಎಳೆದಿದ್ದಾರೆ. ಬಿಹಾರದಲ್ಲಿ ಆರ್ಜೆಡಿಗೂ ಕೂಡ ಮಾಡಿದ್ದನ್ನೇ. ಈಗ ಉತ್ತರ ಪ್ರದೇಶದಲ್ಲೂ ಕೂಡ ಕಾಂಗ್ರೆಸ್ ಅದೇ ಕೆಲಸಕ್ಕೆ ಕೈ ಹಾಕಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಯಾರೋ ದೊಡ್ಡ ಪಂಡಿತ ಬೇಕಾಗೇ ಇಲ್ಲ. ಸಾಮಾನ್ಯ ಮನುಷ್ಯನಿಗೂ ಕೂಡ ಅರ್ಥ ಆಗ್ತಾ ಇದೆ. ಅಂತಹ ಸ್ಥಿತಿಗೆ ಕಾಂಗ್ರೆಸ್ ಮತ್ತು ಸಮಾಜವಾದಿ ಪಕ್ಷದ ಮೈತ್ರಿ ಬಂದು ತಲುಪಿದೆ. ಮಿತ್ರರೇ, ನಾನು ಯಾಕೆ ಈ ರೀತಿಯಾಗಿ ಹೇಳ್ತಾ ಇದ್ದೀನಿ ಕೇಳಿದ್ರೆ, ಇತ್ತೀಚೆಗೆ ಸಮಾಜವಾದಿ ಪಕ್ಷ ಮತ್ತು ಕಾಂಗ್ರೆಸ್ ಮೈತ್ರಿಯಲ್ಲಿ ನಡೆದಂತಹ ಕೆಲವೊಂದಷ್ಟು ವಿದ್ಯಮಾನಗಳ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಮೊದಲನೇದಾಗಿ ರಾಜೇಂದ್ರ ಪಾಲ್ ಗೌತಮ್ ಅನ್ನುವಂಥವರನ್ನ ಉತ್ತರ ಪ್ರದೇಶದ ಕಾಂಗ್ರೆಸ್ ಉಸ್ತುವಾರಿಯಾಗಿ ರಾಹುಲ್ ಗಾಂಧಿ ನೇಮಕ ಮಾಡಿದ್ರು. ಆ ರಾಜೇಂದ್ರ ಪಾಲ್ ಗೌತಮ್ ದಲಿತ ನಾಯಕ. ಅವರಿಗೆ ಸಮಾಜವಾದಿ ಪಕ್ಷದ ಅಖಿಲೇಶ್ ಯಾದವ್ರನ್ನ ಕಂಡ್ರೆ ಅಷ್ಟಕ್ಕಷ್ಟೇ. ಅವರಲ್ಲಿ ಹೋಗ್ತಿದ್ದ ಹಾಗೆ 50-50 ಫಾರ್ಮುಲಾವನ್ನು ಪ್ರತಿಪಾದಿಸಿದ್ರು. ಅಂದ್ರೆ ಮುಂಬರುವಂತಹ ಚುನಾವಣೆಯಲ್ಲಿ 403 ವಿಧಾನಸಭಾ ಕ್ಷೇತ್ರಗಳಿದಾವಲ್ಲ, ಅದರಲ್ಲಿ 50% ಶೇರ್ ಅನ್ನ ಕಾಂಗ್ರೆಸ್ಗೆ ಕೊಡಬೇಕು ಅಂತ ಅವರು ಡಿಮ್ಯಾಂಡ್ ಮಾಡಿದ್ರು. ಇಲ್ಲದೆ ಹೋದರೆ ನಮಗೆ BSP ಇದೆ ಅನ್ನುವ ರೀತಿಯಲ್ಲಿ ಮಾಯಾವತಿಯನ್ನ ಭೇಟಿ ಮಾಡೋದಕ್ಕೂ ಟ್ರೈ ಮಾಡಿದ್ರು. ಅದು ಕಾಂಗ್ರೆಸ್ ಮತ್ತು ಸಮಾಜವಾದಿ ಪಕ್ಷದ ನಡುವೆ ಮೂಡಿದಂತಹ ಮೊದಲ ಬಿರುಕು. ಅದಾಗ್ತಿದ್ದ ಹಾಗೆ IP ಸಿಂಗ್, ಸಮಾಜವಾದಿ ಪಕ್ಷದ ಸಂಸದ, ಜೊತೆಗೆ ಅಖಿಲೇಶ್ ಯಾದವ್ಗೆ ಆಪ್ತ ಕೂಡ ಹೌದು. ಈ IP ಸಿಂಗ್ ರಾಹುಲ್ ಗಾಂಧಿ ವಿರುದ್ಧವೇ ವಾಗ್ದಾಳಿ ಮಾಡಿದ್ರು. ರಾಹುಲ್ ಗಾಂಧಿ ವಿದೇಶ ಯಾತ್ರೆಗಳನ್ನ ಟೀಕಿಸಿದ್ರು. ಇದು ಕಾಂಗ್ರೆಸ್ ಪಕ್ಷದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡಿಬಿಡ್ತು. ಅದಾದ ಬಳಿಕ ಕಾಂಗ್ರೆಸ್ ನಾಯಕರು ಉತ್ತರ ಪ್ರದೇಶದಲ್ಲಿ ಯಾವ ರೀತಿಯಾಗಿ ಬಿಂಬಿಸೋದಕ್ಕೆ ಯತ್ನ ಮಾಡ್ತಾ ಇದ್ದಾರೆ ಅಂತಂದ್ರೆ, ಈ ಮೈತ್ರಿ ಇದೆಯಲ್ಲ, ಇದು ಕಾಂಗ್ರೆಸ್ನವರಿಗೆ ಅನಿವಾರ್ಯ ಅಲ್ಲ, ಇದು ಸಮಾಜವಾದಿ ಪಕ್ಷಕ್ಕೆ ಅನಿವಾರ್ಯ ಅಂತ. ಮಿತ್ರರೇ, ಇದರಲ್ಲಿ ತಪ್ಪೇನೂ ಇಲ್ಲ. ನಾನು ಇದನ್ನ ಒಪ್ಕೊಳ್ತೀನಿ. ಯಾಕೆ ಕೇಳಿದ್ರೆ, ಕಾಂಗ್ರೆಸ್ ಪಕ್ಷಕ್ಕೆ ಉತ್ತರ ಪ್ರದೇಶದಲ್ಲಿ ಪಡೆದುಕೊಳ್ಳೋದಕ್ಕೂ ಏನೂ ಇಲ್ಲ, ಕಳೆದುಕೊಳ್ಳೋದಕ್ಕೂ ಏನೂ ಇಲ್ಲ. ಅವರ ಅಸ್ತಿತ್ವವೇ ಅಲ್ಲಿಲ್ಲ.
ಅಂತಹದ್ರಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮೈತ್ರಿಯ ಅನಿವಾರ್ಯತೆ ಎಲ್ಲಿ ಬರುತ್ತೆ? ಇರುವಂತಹ ಅನಿವಾರ್ಯತೆ ಸಮಾಜವಾದಿ ಪಕ್ಷಕ್ಕೆ. ಅವ್ರಿಗೇನು ಸಮಸ್ಯೆ ಗೊತ್ತಾ? ಕಾಂಗ್ರೆಸ್ಸನ್ನು ಜೊತೆಗಿಟ್ಕೊಂಡ್ರೆ ಏನು ಲಾಭ, ಅವರೇನಾದರೂ ದೂರ ಹೋದರೆ ಏನು ನಷ್ಟ ಮಾಡ್ತಾರೆ, ಈ ಲೆಕ್ಕಾಚಾರದಲ್ಲಿ ಸಮಾಜವಾದಿ ಪಕ್ಷ ಈಗಲೂ ಕೂಡ ಇದೆ. ಯಾಕೆ ಅಂತಂದರೆ ಜೊತೆಯಲ್ಲಿ ಬಂದಿದ್ದೇ ಆದರೆ ಅವರು ಬೆನ್ನಿಗೆ ಚೂರಿ ಹಾಕಬಹುದು. ತಮಿಳುನಾಡಿನಲ್ಲಿ ಏನಾಯಿತು ಅಂತ ಪ್ರತ್ಯಕ್ಷ ಉದಾಹರಣೆಯೇ ಇದೆ. DMK ಸರ್ಕಾರದ ಜೊತೆಗಿದ್ದುಕೊಂಡೇ ಅಂತರವನ್ನು ಕಾಯ್ದುಕೊಂಡಂತಹ ಕಾಂಗ್ರೆಸ್ ಚುನಾವಣೆ ಆಗ್ತಿದ್ದ ಹಾಗೆ TVK ಜೊತೆಗೆ ಹೋಗಿ ಸೇರ್ಕೊಂಡ್ರು. ಬಿಹಾರದಲ್ಲೂ ಅಷ್ಟೇ, ಚುನಾವಣೆ ಸಂದರ್ಭದಲ್ಲಿ ಸೀಟ್ ಶೇರಿಗೋಸ್ಕರವಾಗಿ ಪ್ರಬಲವಾಗಿ ಪಟ್ಟು ಹಿಡಿದು ಚುನಾವಣೆ ಸಂದರ್ಭದಲ್ಲಿ ಟೋಟಲಿ ಇನ್ಆಕ್ಟಿವ್ ಆಗಿ ಅವರೂ ಸೋತೋದ್ರು, RJDಯನ್ನು ಕೂಡ ಸೋಲಿಸಿದ್ರು. ಹಾಗಂತ ಮೈತ್ರಿಯಿಂದ ಹೊರಗೆ ಬರೋಣ ಅಂತಂದ್ರೆ ಬಂಗಾಳದ ಉದಾಹರಣೆ ಇದೆಯಲ್ಲ. ಕಾಂಗ್ರೆಸ್ ಬಂಗಾಳದಲ್ಲಿ ಸಪರೇಟ್ ಆಗಿ ಸ್ಪರ್ಧೆ ಮಾಡಿತ್ತು, ಅಲ್ಲಿನ ಮುಸ್ಲಿಂ ವೋಟ್ ಬ್ಯಾಂಕ್ ಅನ್ನ ಚೆದರುವಂತೆ ಮಾಡ್ತು. ಇದರಿಂದಾಗಿ ಮಮತಾ ಬ್ಯಾನರ್ಜಿ ಹೀನಾಯವಾಗಿ ಸೋತೋಗ್ಬಿಟ್ರು. ಇದೇ ಕಾರಣದಿಂದಾಗಿ ಸಮಾಜವಾದಿ ಪಕ್ಷ ಬಹಳ ದೊಡ್ಡ ಗೊಂದಲದಲ್ಲಿದೆ. ಈ ನಡುವೆ ಕಾಂಗ್ರೆಸ್ ಮತ್ತು ಸಮಾಜವಾದಿ ಪಕ್ಷದ ಮೈತ್ರಿಕೂಟದಲ್ಲಿ ಒಂದು ದೊಡ್ಡ ಬಿರುಗಾಳಿಯನ್ನ ಎಬ್ಬಿಸಿದ್ದು ಕಾಂಗ್ರೆಸ್ ಪಕ್ಷದ ಸಂಸದ ಇಮ್ರಾನ್ ಮಸೂದ್. ಈ ಇಮ್ರಾನ್ ಮಸೂದ್ ಬಗ್ಗೆ ನಾನೇ ನಿಮಗೆ ಪೀಠಿಕೆ ಹಾಕಿ ವಿವರಣೆ ಕೊಡಬೇಕಾದಂತಹ ಅವಶ್ಯಕತೆ ಇಲ್ಲ. ಈತ ನೆಹರು ಗಾಂಧಿ ಪರಿವಾರಕ್ಕೆ ತೀರಾ ಆಪ್ತವಾಗಿರುವಂತಹ ಓರ್ವ ಮುಸ್ಲಿಂ ನಾಯಕ. 2024 ಲೋಕಸಭಾ ಚುನಾವಣೆಯಲ್ಲಿ ಉತ್ತರ ಪ್ರದೇಶದ ಸಹರಾನ್ಪುರ ಲೋಕಸಭಾ ಕ್ಷೇತ್ರದಿಂದ ಈತ ಗೆದ್ದು ಬಂದಿದ್ದಾನೆ. ಇತ್ತೀಚಿನ ದಿನಗಳಲ್ಲಿ ರಾಹುಲ್ ಗಾಂಧಿ ಇರಬಹುದು, ಸೋನಿಯಾ ಗಾಂಧಿ ಇರಬಹುದು, ಈ ಇಮ್ರಾನ್ ಮಸೂದ್ಗೆ ವಿಪರೀತವಾದಂತಹ ಪ್ರಾಶಸ್ತ್ಯ ಕೊಡ್ತಾ ಇದ್ದಾರೆ. ಈತನ ಮಾತಿಗೆ ಸಾಕಷ್ಟು ಬೆಲೆ ಇದೆ. ಅಸ್ಸಾಂ ಚುನಾವಣೆಯಲ್ಲೂ ಕೂಡ ಈತನಿಗೆ ಮಹತ್ವದ ಹೊಣೆಗಾರಿಕೆಯನ್ನು ಕೊಡಲಾಗಿತ್ತು. ಈ ಇಮ್ರಾನ್ ಮಸೂದ್ ಅಸ್ಸಾಂಗೆ ಹೋದ ಅನ್ನುವ ಕಾರಣಕ್ಕೋಸ್ಕರವಾಗಿ ಅಲ್ಲಿನ ಕಾಂಗ್ರೆಸ್ ನುಚ್ಚು ನೂರಾಯಿತು, ಅದು ಬೇರೆ ವಿಚಾರ. ಆದರೆ ನೆಹರು ಗಾಂಧಿ ಪರಿವಾರದಲ್ಲಿ ಈತನಿಗೆ ವಿಶೇಷ ಸ್ಥಾನಮಾನ ಇದೆ. ಹೀಗಾಗಿ ಈ ಇಮ್ರಾನ್ ಮಸೂದ್ ಏನ್ ಮಾತನಾಡ್ತಾನೆ ಅನ್ನುವಂಥದ್ದು ತೀರಾ ಇಂಪಾರ್ಟೆಂಟ್ ಆಗುತ್ತೆ. ಈತ ಈಗ ಈ ಸಮಾಜವಾದಿ ಪಕ್ಷದ ಬಗ್ಗೆ ಒಂದು ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾನೆ. ಈ ಸಮಾಜವಾದಿ ಪಕ್ಷ ಇದೆಯಲ್ಲ, ಇದು ಯಾವತ್ತೂ ಕೂಡ ಮುಸ್ಲಿಂ ನಾಯಕರನ್ನ ಬೆಳೆಸಲ್ಲ, ಅವರ ವಿಚಾರಧಾರೆಗಳಿಗೆ ಯಾವತ್ತೂ ಕೂಡ ಆದ್ಯತೆಯನ್ನ ಕೊಡೋದಿಲ್ಲ. ಸಮಾಜವಾದಿ ಪಕ್ಷದ ನಾಯಕರ ಮುಸ್ಲಿಂ ವಿರೋಧಿ ಧೋರಣೆ ಇದೆಯಲ್ಲ, ಈ ಕಾರಣದಿಂದಾಗಿ ಇವತ್ತು ಉತ್ತರ ಪ್ರದೇಶದಲ್ಲಿ ಅನೇಕ ಮುಸ್ಲಿಂ ನಾಯಕರು ಕಾಂಗ್ರೆಸ್ ಪಕ್ಷದಲ್ಲಿ ಅಸ್ತಿತ್ವವನ್ನು ಕಂಡುಕೊಂಡಿದ್ದಾರೆ. ಹೀಗಂತ ನೇರಾನೇರವಾಗಿ ಸಮಾಜವಾದಿ ಪಕ್ಷ ಮುಸ್ಲಿಂ ವಿರೋಧಿ ಅಂತ ಇಮ್ರಾನ್ ಮಸೂದ್ ಟೀಕೆ ಮಾಡಿದ್ದಾನೆ. ಅಷ್ಟೇ ಅಲ್ಲ, ಸಹರಾನ್ಪುರದಲ್ಲಿ ನಾನೇನು ಸಮಾಜವಾದಿ ಪಕ್ಷದ ಬೆಂಬಲದಿಂದ ಗೆದ್ದಿಲ್ಲ, ನಾನು ಗೆದ್ದಿದ್ಯಾಕೆ ಕೇಳಿದ್ರೆ ಅದು ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ವಾದ್ರಾರ ಬೆಂಬಲದಿಂದಾಗಿ. 2024ರಲ್ಲೂ ಕೂಡ ಸಮಾಜವಾದಿ ಪಕ್ಷ ಮತ್ತು ಕಾಂಗ್ರೆಸ್ನ ನಡುವೆ ಮೈತ್ರಿ ಇತ್ತು. ಆದರೆ ನಾನು ಯಾವತ್ತೂ ಕೂಡ ಸಮಾಜವಾದಿ ಪಕ್ಷದ ಪರವಾಗಿ ಮತ ಪ್ರಚಾರಕ್ಕೆ ಹೋಗಲೇ ಇಲ್ಲ. ಅಂದ್ರೆ ಈ ಬಾರಿಯೂ ಕೂಡ ಸಮಾಜವಾದಿ ಪಕ್ಷದ ಪರವಾಗಿ ನಾನು ಪ್ರಚಾರ ಮಾಡೋದಿಲ್ಲ. ಕಾರಣ ಇಷ್ಟೇ, ಅದು ಮುಸ್ಲಿಂ ವಿರೋಧಿ ಅನ್ನುವ ರೀತಿಯಲ್ಲಿ ಇಮ್ರಾನ್ ಮಸೂದ್ ಒಂದು ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾನೆ. ಮಿತ್ರರೇ, ಇದೊಂದು ಸಾಮಾನ್ಯ ಹೇಳಿಕೆ ಅಲ್ಲ. ಇದನ್ನ ಜೀರ್ಣ ಮಾಡಿಕೊಳ್ಳೋದಕ್ಕೆ ಸಮಾಜವಾದಿ ಪಕ್ಷಕ್ಕೆ ಆಗ್ತಲೂ ಕೂಡ ಇಲ್ಲ. ಇದಕ್ಕೀಗಾಗಲೇ ಸಮಾಜವಾದಿ ಪಕ್ಷ ರಿಯಾಕ್ಟ್ ಮಾಡಿದೆ. SPಯ ವಕ್ತಾರನಾಗಿರುವಂತಹ ಅಶುತೋಷ್ ವರ್ಮಾ ಈ ಸಮಾಜವಾದಿ ಪಕ್ಷದಲ್ಲಿ 37 ಸಂಸದರಿದ್ದಾರೆ, ಅವ್ರೇನ್ ಹೇಳ್ತಾರೆ ಅನ್ನುವಂಥದ್ದು ಮುಖ್ಯ ಆಗೋದಿಲ್ಲ. ಈ ಮೈತ್ರಿಯ ವಿಚಾರದಲ್ಲಿ ಎರಡೂ ಪಕ್ಷದ ನಾಯಕರು ಅಂದ್ರೆ ರಾಹುಲ್ ಗಾಂಧಿ ಮತ್ತು ಅಖಿಲೇಶ್ ಯಾದವ್ ಏನ್ ಹೇಳ್ತಾರೆ ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ ಅಂತ ಸಮಾಜವಾದಿ ಪಕ್ಷದ ವಕ್ತಾರ ಅಶುತೋಷ್ ವರ್ಮಾ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದರ ಅರ್ಥ ಏನು ಅಂತಂದ್ರೆ, ಈ ಇಮ್ರಾನ್ ಮಸೂದ್ ಕೇವಲ ಕಾಂಗ್ರೆಸ್ನಲ್ಲಿ ಒಬ್ಬ ಸಂಸದ ಮಾತ್ರ, ಆತ ನಾಯಕನಲ್ಲ ಅನ್ನುವ ರೀತಿಯಲ್ಲಿ ಸಮಾಜವಾದಿ ಪಕ್ಷ ರಿಯಾಕ್ಟ್ ಮಾಡಿದೆ. ಇನ್ನೊಂದು ಕಡೆ SPಯ ಸಂಸದನಾಗಿರುವಂತಹ ಭೀಮಾಶಂಕರ್ ರಾಜ್ಬರ್ ಹೇಳಿಕೆ ಕೊಡ್ತಾರೆ, ಈ ಇಮ್ರಾನ್ ಮಸೂದ್ ಒಂದು ರೀತಿಯಲ್ಲಿ OWೈಸಿ ಮತ್ತು ಹುಮಾಯೂನ್ ಕಬೀರ್ ರೀತಿಯಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ. ಇಂತಹ ಹೇಳಿಕೆಗಳು ವಿಪಕ್ಷವನ್ನ ವಿಭಜಿಸುತ್ತೆ, ಇದು ಪರೋಕ್ಷವಾಗಿ BJPಗೆ ಲಾಭ ಮಾಡಿಕೊಡುತ್ತೆ ಅಂತ ಅವರು ಎಚ್ಚರಿಕೆ ಕೊಟ್ಟಿದ್ದಾರೆ. ಗೊತ್ತಿಲ್ಲ ಇದರ ಹಿಂದೆ ಕಾಂಗ್ರೆಸ್ನ ತಂತ್ರಗಾರಿಕೆ ಏನಿದೆ ಅಂತ. ಆದ್ರೆ ಇಮ್ರಾನ್ ಮಸೂದ್ ಅವರ ಈ ಹೇಳಿಕೆ ಉತ್ತರ ಪ್ರದೇಶದ ರಾಜಕಾರಣದಲ್ಲಿ ಬಹಳ ದೊಡ್ಡ ಚರ್ಚೆಯ ವಿಚಾರವಾಗಿದೆ. ಅನೇಕ ರಾಜಕೀಯ ಪಂಡಿತರಿಗೆ ಇದೊಂದು ಯಕ್ಷ ಪ್ರಶ್ನೆಯಾಗಿದೆ. ಕೆಲ ವಿಶ್ಲೇಷಕರ ಪ್ರಕಾರ ಕಾಂಗ್ರೆಸ್ ತನ್ನ ಬಾರ್ಗೇನ್ ಪವರ್ ಅನ್ನ ಜಾಸ್ತಿ ಮಾಡಿಕೊಳ್ಳೋದಕ್ಕೋಸ್ಕರವಾಗಿ ಇಂತಹ ಹೇಳಿಕೆಯನ್ನ ಕೊಡ್ತಾ ಇದೆ ಅಂತ. ನಿಮಗೆಲ್ಲ ಗೊತ್ತಿರಬಹುದು, ಉತ್ತರ ಪ್ರದೇಶದ ಚುನಾವಣೆಯಲ್ಲಿ ಕಾಂಗ್ರೆಸ್ 150 ಸೀಟ್ಗಳ ಮೇಲೆ ಕಣ್ಣಿಟ್ಟಿದೆ. 150 ಸಿಗದೇ ಇದ್ರೂ ಕೂಡ 125 ಆದರೂ ಸಿಗಲೇಬೇಕು ಅನ್ನುವಂಥದ್ದು ಕಾಂಗ್ರೆಸ್ನ ಒತ್ತಾಸೆ. ಆದರೆ ಅಖಿಲೇಶ್ ಯಾದವ್ 60ರಿಂದ 75 ಸೀಟು ಕೊಡ್ತೀನಿ ಎನ್ನುವಂತಹ ಮನಸ್ಥಿತಿಯಲ್ಲಿದ್ದಾರೆ. ಅಖಿಲೇಶ್ ಯಾದವ್ ಉದ್ದೇಶ ಏನು ಅಂತಂದ್ರೆ, ಕಾಂಗ್ರೆಸ್ಗೆ ಹೆಚ್ಚು ಸೀಟ್ಗಳನ್ನು ಬಿಟ್ಟು ಕೊಟ್ಟಿದ್ದೆ ಆದ್ರೆ BJP ಮತ್ತೊಮ್ಮೆ ಬಹಳ ಈಸಿಯಾಗಿ ಗೆದ್ದು ಬಿಡುತ್ತೆ. ಯಾಕೆ ಅಂತಂದ್ರೆ ಕಾಂಗ್ರೆಸ್ನ ಗೆಲುವಿನ ಸ್ಟ್ರೈಕ್ ರೇಟ್ ಇದೆಯಲ್ಲ, ಇದು ತೀರಾ ಕಡಿಮೆ ಇದೆ. ಹೀಗಾಗಿ ಕಾಂಗ್ರೆಸ್ಗೆ ಹೆಚ್ಚು ಸೀಟ್ಗಳನ್ನು ಬಿಟ್ಟು ಕೊಡುವಂತಹದ್ದು ನಾವು ಸೂಸೈಡ್ ಮಾಡ್ಕೊಂಡಂತೆ ಅಂತ ಅಖಿಲೇಶ್ ಯಾದವ್ಗೆ ಅನ್ನಿಸ್ತಾ ಇದೆ. ಆದರೆ ಕಾಂಗ್ರೆಸ್ಗೆ ಇದೇ ಸಿಕ್ಕಿದ ಸರಿಯಾದ ಸಮಯ. ನಾವು ಉತ್ತರ ಪ್ರದೇಶದಲ್ಲಿ ಬಲವಾಗಿ ಬೇರು ಬಿಟ್ಬಿಟ್ಟು ಹೊಸ ಸರ್ಕಾರ ಏನಾದರೂ ರಚನೆ ಆಗಿದ್ದೆ ಆದ್ರೆ ಅದರಲ್ಲಿ ಬಿಗ್ ಶೇರ್ ಅನ್ನ ತೆಗೆದುಕೊಳ್ಳಬೇಕು ಅನ್ನುವಂಥದ್ದು ಕಾಂಗ್ರೆಸ್ನ ತಂತ್ರಗಾರಿಕೆ. ಇದು ಎಲ್ಲಿಗೆ ಹೋಗಿ ಎಂಡ್ ಆಗುತ್ತೆ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ. ಆದರೆ ಇಮ್ರಾನ್ ಮಸೂದ್ರ ಈ ಸ್ಟೇಟ್ಮೆಂಟ್ ಇದೆಯಲ್ಲ, ಇದು ಮೈತ್ರಿ ಪಕ್ಷದಲ್ಲಿ ಬಹಳ ದೊಡ್ಡ ಬಿರುಕನ್ನಂತೂ ತಂದಿದೆ. ಇನ್ನು ಕೆಲವರು ಏನು ವ್ಯಾಖ್ಯಾನ ಮಾಡ್ತಾ ಇದ್ದಾರೆ ಅಂತಂದ್ರೆ, ಈ ಇಮ್ರಾನ್ ಮಸೂದ್ರ ಹೇಳಿಕೆ ಇದೆಯಲ್ಲ, ಇದು CM ಯೋಗಿ ಆದಿತ್ಯನಾಥ್ ಎಸೆದಂತಹ ಒಂದು ಬೌನ್ಸರ್ ಅಂತ. ಇದೇ ಇಮ್ರಾನ್ ಮಸೂದ್ 2024 ಚುನಾವಣೆ ಆದ ಬಳಿಕ ಯೋಗಿ ಪರವಾಗಿ ಒಂದು ರೀತಿಯಲ್ಲಿ ಪರೋಕ್ಷವಾಗಿ ಬ್ಯಾಟ್ ಬೀಸಿದ್ದ. ಯೋಗಿಯ ಸಾಮರ್ಥ್ಯದ ಬಗ್ಗೆ ಯಾರಿಗೂ ಕೂಡ ಅನುಮಾನ ಇಲ್ಲ. ಯೋಗಿ ಎಲ್ಲಿ ಕೀ ಕೊಡ್ತಾರೆ, ಎಲ್ಲಿ ಸ್ವಿಚ್ ಹಾಕ್ತಾರೆ,
ಅರ್ಥ ಆಗೋದಿಲ್ಲ. ರಾಮ ಮಂದಿರದ ಚಂದಾಚೋರಿ ಪ್ರಕರಣದ ಬಳಿಕ ಅಖಿಲೇಶ್ ಯಾದವ್ ವಿಪರೀತವಾಗಿ ಆಕ್ಟಿವ್ ಆಗ್ಬಿಟ್ಟು 2027 ಚುನಾವಣೆಯನ್ನ ಗೆದ್ದೇ ಬಿಟ್ಟೆ ಅನ್ನುವ ರೀತಿಯಲ್ಲಿ ವರ್ತಿಸೋದಕ್ಕೆ ಶುರು ಮಾಡಿದ್ರು. ಅದಕ್ಕೋಸ್ಕರವಾಗಿ ಯೋಗಿ ಈ ಬೌನ್ಸರ್ ಅನ್ನ ಎಸೆದಿರಬಹುದಾ? ಈ ಮುಸ್ಲಿಂ ವೋಟ್ ಬ್ಯಾಂಕ್ ಇದೆಯಲ್ಲ, ಇದೇ ಅಖಿಲೇಶ್ ಯಾದವ್ ಅವರ ಕೋರ್ ವೋಟ್ ಬ್ಯಾಂಕ್. ಅದು ಯಾವ ಕಾರಣಕ್ಕೂ ಆ ಕಡೆ ಈ ಕಡೆ ಆಗಬಾರದು ಅಂತಲೇ ಕಾಂಗ್ರೆಸ್ ಜೊತೆಗೆ ಅಖಿಲೇಶ್ ಯಾದವ್ ಮೈತ್ರಿ ಮಾಡಿಕೊಂಡಿರೋದು. ಈಗ ಅದರ ಬುಡಕ್ಕೆ ಬಾಂಬ್ ಬಿದ್ದಿರೋದ್ರಿಂದಾಗಿ ಅಖಿಲೇಶ್ ಯಾದವ್ ಕೋಟೆಯಲ್ಲಿ ಪ್ರಬಲವಾದಂತಹ ಬಿರುಗಾಳಿ ಎದ್ದಿದೆ. ಇದೆಲ್ಲ ಒಂದು ಭಾಗ. ಈ ರಾಮ ಮಂದಿರದ ಚಂದಾಚೋರಿ ಪ್ರಕರಣದ ಬಳಿಕ ಬಹುತೇಕರು ಏನ್ ಅಂದುಕೊಂಡಿದ್ರು, ಯೋಗಿ ಆದಿತ್ಯನಾಥ್ ಬ್ಯಾಕ್ ಫೂಟ್ಗೆ ಹೋಗ್ಬಿಡ್ತಾರೆ. ಕಾರಣ ಏನು ಕೇಳಿದ್ರೆ, ಇದನ್ನ ಯೋಗಿ ಸಮರ್ಥನೆ ಮಾಡ್ಕೊಳ್ಳೋದಕ್ಕೂ ಆಗೋದಿಲ್ಲ, ಅಥವಾ ಇದರ ವಿರುದ್ಧವಾಗಿ ಟೀಕೆ ಮಾಡೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿದ್ದಾರೆ. ಸಹಜವಾಗಿ ಇದು ಯೋಗಿ ಆದಿತ್ಯನಾಥ್ಗೆ ಹಿನ್ನಡೆ. ಅದೂ ಕೂಡ ವಿಧಾನಸಭಾ ಚುನಾವಣೆಗೆ ಕೆಲವೇ ತಿಂಗಳ ಮುಂಚೆ ಹೊರಬಂದಂತಹ ಈ ಪ್ರಕರಣ ಬಿಜೆಪಿಗೂ ಕೂಡ ಬಹಳ ದೊಡ್ಡ ಹಿನ್ನಡೆಯನ್ನ ಮಾಡುತ್ತೆ ಅಂತಲೇ ವಿಶ್ಲೇಷಣೆ ಮಾಡಲಾಗ್ತಾ ಇತ್ತು. ಆದ್ರೆ ಯೋಗಿ ಯಾವತ್ತೂ ಕೂಡ ಈ ಚಾಲೆಂಜಸ್ ಅನ್ನ ತುಂಬಾ ಇಷ್ಟಪಡ್ತಾರೆ. ಅದಕ್ಕೆಲ್ಲ ಹೆದರುಕೊಳ್ಳುವಂತಹ ಜಾಯಮಾನದವರೇ ಅಲ್ಲ. ಈಗಲೂ ಕೂಡ ಅಷ್ಟೇ. ಸ್ವಲ್ಪ ದಿನ ತಾಳ್ಮೆ ವಹಿಸಿದ್ದಂತಹ ಯೋಗಿ ಆದಿತ್ಯನಾಥ್ ಜುಲೈ 14ನೇ ತಾರೀಕು ದೆಹಲಿಗೆ ದಿಢೀರ್ ಅಂತ ಭೇಟಿ ಕೊಡ್ತಾರೆ. ಅಮಿತ್ ಶಾ ಜೊತೆಗೆ ಮೀಟಿಂಗ್ ಮಾಡ್ತಾರೆ. ಅದು ಕೂಡ 40 ನಿಮಿಷಗಳ ಕಾಲ ರಹಸ್ಯ ಸಭೆ. ಆ ಸಭೆ ಮುಗಿತಿದ್ದ ಹಾಗೆ ಯೋಗಿ ಆದಿತ್ಯನಾಥ್ ಮತ್ತಷ್ಟು ಅಗ್ರೆಸಿವ್ ಆಗಿದ್ದಾರೆ. ಅಂದ್ರೆ ಏನೋ ಒಂದು ರೋಡ್ ಮ್ಯಾಪ್ ರೆಡಿ ಆಗಿದೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈ ಹಿಂದೆಯೂ ಕೂಡ ರಾಮ ಮಂದಿರದ ಚಂದಾಚೋರಿ ವಿಚಾರವಾಗಿ ಯೋಗಿ ಆದಿತ್ಯನಾಥ್ ಮಾತನಾಡಿದ್ರು. ಆದ್ರೆ ಬಹಳ ಮುಕ್ತವಾಗಿ ಮಾತನಾಡಿರಲಿಲ್ಲ. ಆದ್ರೆ ಇದೇ ಮೊದಲ ಬಾರಿಗೆ ಯೋಗಿ ಆ ಬಗ್ಗೆ ಬಹಳ ಕಟು ಶಬ್ದಗಳಲ್ಲಿ ಮಾತನಾಡಿದ್ದಾರೆ. ರಾಮ ಮಂದಿರದಲ್ಲಿ ನಡೆದಂತಹ ಈ ಚಂದಾ ಚೋರಿ ಇದೆಯಲ್ಲ, ಇದು ಭಕ್ತರಿಗೆ ಬಹಳಷ್ಟು ನೋವುಂಟು ಮಾಡಿದೆ. ಹೀಗಾಗಿ ಸರ್ಕಾರ ಆ ಬಗ್ಗೆ ತಕ್ಷಣ ಕ್ರಮ ಕೈಗೊಂಡಿದೆ. ರಾಮ ಮಂದಿರದ ಟ್ರಸ್ಟ್ ಇದೆಯಲ್ಲ, ಇದು ಸರ್ವತಂತ್ರ ಸ್ವತಂತ್ರವಾಗಿದ್ದು ಅದರಲ್ಲಿ ಸರ್ಕಾರದ ಯಾವುದೇ ಪಾತ್ರ ಇಲ್ಲ. ಹೀಗಾಗಿ ಅದರ ದೈನಂದಿನ ಚಟುವಟಿಕೆಯಲ್ಲಿ ಸರ್ಕಾರ ಯಾವತ್ತೂ ಕೂಡ ತಲೆ ಹಾಕೋದಿಲ್ಲ. ಆದರೆ ಯಾವಾಗ ಅಲ್ಲಿ ಅಕ್ರಮ ನಡೆದಿದೆ ಅಂತ ಗೊತ್ತಾಯಿತೋ ಆಗ ಸರ್ಕಾರ ತಡ ಮಾಡಲಿಲ್ಲ. ತಕ್ಷಣ ಭಕ್ತರಿಗೆ ನ್ಯಾಯ ಕೊಡಿಸೋದಕ್ಕೋಸ್ಕರವಾಗಿ ಸರ್ಕಾರ ಕ್ರಮ ಕೈಗೊಂಡಿದೆ. ಇದು ರಾಮನ ಮೇಲೆ ನಮಗಿರುವಂತಹ ಬದ್ಧತೆ ಅಂತ ಯೋಗಿ ಸ್ಪಷ್ಟವಾಗಿ ರಾಮ ಭಕ್ತರಿಗೆ ಸಂದೇಶ ಕೊಟ್ಟಿದ್ದಾರೆ. ಅಂದ್ರೆ ಅಲ್ಲಿ ಹುಂಡಿ ಚೋರಿ ಆಗಿರುವಂತಹದ್ದು ನಿಜ, ಇದನ್ನ ಸರ್ಕಾರ ಸಹಿಸೋದಿಲ್ಲ ಅನ್ನುವಂತಹ ಸಂದೇಶ ಯೋಗಿ ಕಡೆಯಿಂದ ರವಾನೆಯಾಗಿದೆ. ಇದೇ ಸಂದರ್ಭದಲ್ಲಿ ರಾಮ ಮಂದಿರದ ಚಂದಾಚೋರಿ ವಿಚಾರದಲ್ಲಿ ಮೊಸಳೆ ಕಣ್ಣೀರು ಹಾಕ್ತಾ ಇರುವಂತಹ ಅಖಿಲೇಶ್ ಯಾದವ್ ಇದ್ದಾರಲ್ಲ, ಅವರ ದಿಢೀರ್ ರಾಮಭಕ್ತಿಯ ಬಗ್ಗೆಯೂ ಕೂಡ ಯೋಗಿ ತೀವ್ರ ತರದಲ್ಲೇ ವಾಗ್ದಾಳಿ ನಡೆಸಿದ್ದಾರೆ. ಈ ಹಿಂದೆ ಹನುಮಾನ್ ಗಡಿಯಲ್ಲಿ ಮೆಟ್ಟಿಲುಗಳ ಮೇಲೆ ನಮಾಜ್ಗೆ ಅವಕಾಶವನ್ನ ಕೊಟ್ಟಿದ್ರಿ, ಅದಕ್ಕೆ ನೀವೇನ್ ಹೇಳ್ತಾ ಇದ್ರಿ, ಇದು ಜಾತ್ಯಾತೀತತೆ ಅಂತ. ಆದ್ರೆ ನಿಜವಾದ ಜಾತ್ಯಾತೀತತೆ ಆಗಿದ್ರೆ ನೀವು ಮಸೀದಿಗಳಲ್ಲಿ ಹನುಮಾನ್ ಚಾಲೀಸಾ ಪಠಿಸೋದಕ್ಕೂ ಕೂಡ ಅವಕಾಶ ಕೊಡಬೇಕಾಗಿತ್ತು. ಏಕಪಕ್ಷೀಯ ಜಾತ್ಯಾತೀತತೆಯನ್ನು ನಾವು ಯಾವತ್ತೂ ಕೂಡ ಒಪ್ಪೋದಿಲ್ಲ. ರಾಮಭಕ್ತರ ಮೇಲೆ ಗೋಲಿಬಾರ್ ಮಾಡಿದವರಿಂದ ನಾವೀಗ ರಾಮಭಕ್ತಿಯನ್ನ ಕಲಿಬೇಕಾಗಿಲ್ಲ ಅಂತ ಯೋಗಿ ಚಾಟಿ ಬೀಸಿದ್ದಾರೆ. ಹಾಗೆ ಉತ್ತರ ಪ್ರದೇಶದಲ್ಲಿ ನಾನು 9 ವರ್ಷದಲ್ಲಿ ಕೇವಲ ಧರ್ಮ ರಾಜಕಾರಣವನ್ನ ಮಾಡಿಲ್ಲ, ಬದಲಾಗಿ ಉತ್ತರ ಪ್ರದೇಶದಲ್ಲಿ ರಿಯಲ್ ಅಭಿವೃದ್ಧಿಯನ್ನ ಮಾಡಿ ತೋರಿಸಿದ್ದೀನಿ ಅನ್ನೋದನ್ನು ಕೂಡ ಯೋಗಿ ಇವತ್ತು ಜನರ ಮುಂದೆ ದೊಡ್ಡ ಲೀಸ್ಟ್ ಅನ್ನ ಇಟ್ಟಿದ್ದಾರೆ. ಭಾಷಣ ಮಾಡುವಂತಹ ಸಂದರ್ಭದಲ್ಲಿ ಅವರೊಂದು ಘಟನೆಯನ್ನು ನೆನಪು ಮಾಡಿಕೊಂಡಿದ್ದಾರೆ. 2017ರಲ್ಲಿ ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಉತ್ತರ ಪ್ರದೇಶದಲ್ಲಿ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟನ್ನು ಮಾಡೋದಕ್ಕೆ ಹೊರಟಿದ್ವಿ. ಆ ಸಂದರ್ಭದಲ್ಲಿ ನಮ್ಮ ಸಚಿವರು ಬಂದು ಹೇಳ್ತಾರೆ, ಒಂದು 20,000 ಕೋಟಿಯ ವ್ಯವಹಾರ ಆಗಬಹುದು ಅಂತ. ಆಗ ನಾನು ಅವ್ರಿಗೆ ಹೇಳಿದೆ, 20,000 ಕೋಟಿ ವ್ಯವಹಾರ ಆಗೋದಿದ್ರೆ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಅಂತ ಅದನ್ನು ಕರೀಲೇಬೇಡಿ, ಅದನ್ನ ಉತ್ತರ ಪ್ರದೇಶದ ಯಾವುದಾದ್ರೂ ಜಿಲ್ಲಾ ಮಟ್ಟದ ಇನ್ವೆಸ್ಟರ್ಸ್ ಮೀಟ್ ಅಂತ ಹೆಸರಿಟ್ಟು ಬಿಡಿ ಅಂತ ನಾನು ಅವರಿಗೆ ಹೇಳಿದೆ. ಆಗ ಅವ್ರು ಹೇಳಿದ್ರು, ಉತ್ತರ ಪ್ರದೇಶದಲ್ಲಿ ಯಾರು ಸಾರಿ ಇನ್ವೆಸ್ಟ್ ಮಾಡೋದಕ್ಕೆ ಬರ್ತಾರೆ, ನಾವು ದೊಡ್ಡ ಆಸೆ ಆಕಾಂಕ್ಷೆಗಳನ್ನು ಇಟ್ಟುಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಅಂತ ತಿಳಿಸಿದ್ರು. ಆಗ ಪಾಲಿಸಿಗಳಲ್ಲಿ ಸಾಕಷ್ಟು ಚೇಂಜ್ ಮಾಡಿದ್ವಿ, 10 ಹೊಸ ಪಾಲಿಸಿಗಳನ್ನು ಅಡಾಪ್ಟ್ ಮಾಡ್ಕೊಂಡ್ವಿ. ಈ ಕಾರಣದಿಂದಾಗಿ ಇವತ್ತು ಉತ್ತರ ಪ್ರದೇಶಕ್ಕೆ 50 ಲಕ್ಷ ಕೋಟಿ ಹೂಡಿಕೆಯ ವಾಗ್ದಾನ ಬಂದಿದೆ. ಕಳೆದ 9 ವರ್ಷದಲ್ಲಿ ಉತ್ತರ ಪ್ರದೇಶದಲ್ಲಿ ಅನೇಕ ಕಂಪನಿಗಳು ತಲೆ ಎತ್ತಿದ್ದಾವೆ. ಇದೆಲ್ಲವೂ ಕೂಡ ಪಾಲಿಸಿಯಲ್ಲಿ ನಾವು ಮಾಡಿದಂತಹ ಶಿಫ್ಟ್ನ ಕಾರಣದಿಂದಾಗಿ ಆಗಿದೆ. ಹಾಗೆ ಈ ಸಮಾಜವಾದಿ ಪಕ್ಷದವರು ಉತ್ತರ ಪ್ರದೇಶವನ್ನು ಆಳ್ತಾ ಇದ್ರಲ್ಲ, ಆ ಕಾಲದಲ್ಲಿ ಪರಿಸ್ಥಿತಿ ಹೇಗಿತ್ತು ಅಂತಂದ್ರೆ, ಉತ್ತರ ಪ್ರದೇಶದ ಗಡಿ ಯಾವುದು ಕೇಳಿದ್ರೆ ನೀವು ರಸ್ತೆಯಲ್ಲಿ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಎಲ್ಲಿ ನಿಮಗೆ ಗುಂಡಿ ಹೊಂಡಗಳು ಸಿಗ್ತವೋ ಅಲ್ಲಿಂದ ಉತ್ತರ ಪ್ರದೇಶ ಆರಂಭವಾಯಿತು ಅಂತ ನೀವು ಕಣ್ಣು ಮುಚ್ಚಿಕೊಂಡೇ ಹೇಳಬಹುದಾಗಿತ್ತು. ಆದರೆ ಇವತ್ತು ಪರಿಸ್ಥಿತಿ ಹೇಗಿದೆ ಅಂತಂದ್ರೆ, ದೇಶದ ಒಟ್ಟಾರೆ ಎಕ್ಸ್ಪ್ರೆಸ್ ವೇಗಳಲ್ಲಿ 60% ಉತ್ತರ ಪ್ರದೇಶದೊಂದಿಗೆ ಹೊಂದಿಕೊಂಡಿದ್ದಾವೆ. ಉತ್ತರ ಪ್ರದೇಶದಲ್ಲಿ ಒಟ್ಟು 21 ಏರ್ಪೋರ್ಟ್ಗಳು ಬರ್ತಾ ಇದ್ದಾವೆ. ಅದರಲ್ಲಿ ಈಗಾಗಲೇ 17 ಏರ್ಪೋರ್ಟ್ಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ. 5 ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಿದ್ದಾವೆ. ಇದು ಉತ್ತರ ಪ್ರದೇಶದಲ್ಲಿ ನಾವು ಮಾಡಿದಂತಹ ಅಭಿವೃದ್ಧಿ. ಉತ್ತರ ಪ್ರದೇಶದ ಚಿತ್ರಣ ಕಳೆದ 9 ವರ್ಷದಲ್ಲಿ ಬದಲಾಗಿದೆ ಅಂತ ಯೋಗಿ ತನ್ನ ಸರ್ಕಾರದ ಸಾಧನೆಗಳನ್ನ ಪ್ರಬಲವಾಗಿ ಸಮರ್ಥಿಸಿಕೊಂಡಿದ್ದಾರೆ. ಯೋಗಿ ಅವರ ಇವತ್ತಿನ ಭಾಷಣವನ್ನ ನೋಡ್ತಾ ಇದ್ರೆ ಅವರು ಚುನಾವಣೆಗೆ ಶಂಕನಾದ ಮಾಡದಂತೆ ಕಾಣಿಸ್ತಾ ಇತ್ತು. ಅಂದ್ರೆ ಇಷ್ಟು ದಿನ ಅಖಿಲೇಶ್ ಯಾದವ್ ಆಕ್ಟಿವ್ ಆಗಿದ್ರಲ್ಲ, ಇವತ್ತು ಯೋಗಿ ಒಂದು ಮೆಸೇಜ್ ಪಾಸ್ ಮಾಡಿದರೆ, ನಾನು ಕೂಡ ಬ್ಯಾಟಿಂಗ್ಗೆ ಬಂದಾಯ್ತು, ಇಲ್ಲಿಂದ ಚಿತ್ರಣವೇ ಬದಲಾಗತ್ತೆ ಅನ್ನುವ ರೀತಿಯಲ್ಲಿ ಯೋಗಿ ಆದಿತ್ಯನಾಥ್ ಧ್ವನಿ ಇತ್ತು.
ಮಿತ್ರರೇ, ಮುಂದಿನ ದಿನಗಳಲ್ಲಿ ಉತ್ತರ ಪ್ರದೇಶದ ಚುನಾವಣೆ ವಿಚಾರವಾಗಿ ಸಾಕಷ್ಟು ಡೆವಲಪ್ಮೆಂಟ್ಗಳಾಗ್ತವೆ. ಅದರ ಬಗ್ಗೆ ನಾನು ಆಯಾ ಸಂದರ್ಭದಲ್ಲಿ ನಿಮಗೆ ವಿಡಿಯೋ ಮಾಡಿ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ. ಈ ವಿಚಾರದ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.